ಪೌರೋಹಿತ್ಯಂ ರಜನಿಚರಿತಂ ಗ್ರಾಮಣೀತ್ವಂ ನಿಯೋಗಃ ಮಾಠಾಪತ್ಯಂ ಹೃತವಚನಂ ಸಾಕ್ಷಿವಾದಃ ಪರಾನ್ನಂ ಬ್ರಹ್ಮದ್ವೇಷಃ ಖಲಜನರತಿಃ ಪ್ರಾಣಿನಾಂ ನಿರ್ದಯತ್ವಂ ಮಾ ಭೂದೇವಂ ಮಮ ಪಶುಪತೆ ಜನ್ಮ ಜನ್ಮಾಂತರೇಶು. ಸ್ನೇಹಿತರೆ, ಈ 11 ವೃತ್ತಿಗಳನ್ನು ಯಾವತ್ತಿಗೂ ಕೂಡ ವರ್ಜಿಸಬೇಕಂತೆ. ಯಾವುದಪ್ಪ ಆ 11 ವೃತ್ತಿಗಳು ಅಂತ ಹೇಳಿದರೆ, ಪೌರೋಹಿತ್ಯಂ, ಸರಿಯಾಗಿ ಮಂತ್ರತಂತ್ರಗಳನ್ನು ವಿಧಿವಿಧಾನಗಳನ್ನು ಅರಿಯದೆ ಮಾಡುವಂತಹ ಪೌರೋಹಿತ್ಯ. ಹಾಗೆ ರಜನಿಚರಿತಂ, ರಾತ್ರಿ ಸಂಚಾರ ಮಾಡಿ ದುರಾಚಾರಿಯಾಗುತ್ತಾ ಇರುವುದು. ಹಾಗೆಯೇ ಗ್ರಾಮಣೀತ್ವ, ಶಾನುಭೋಗ ವೃತ್ತಿಯಿಂದ ಜನರ ಹಣವನ್ನು ದೋಚುತ್ತಾ ಇರುವುದು. ಹಾಗೆಯೇ ನಿಯೋಗ, ಇನ್ನೊಬ್ಬರ ಪ್ರತಿನಿಧಿಯಾಗಿ ಲಂಚವನ್ನು ಸ್ವೀಕರಿಸುತ್ತಾ ಇರುವುದು. ಮಾಠಾಪತ್ಯಂ, ಮಠದ ಅಧಿಪತಿಯಾಗಿ ಮಠದ ಹಣವನ್ನೇ ದೋಚುತ್ತಾ ಮಠಕ್ಕೆ ಅಪಚಾರ ಮಾಡುವುದು. ಹಾಗೂ ಅನೃತ ವಚನಂ, ಸುಳ್ಳನ್ನು ಹೇಳುತ್ತಾ ಸ್ವಾರ್ಥ ಸಾಧನೆಯನ್ನು ಮಾಡುವುದು. ಹಾಗೆ ಸಾಕ್ಷಿವಾದ, ತನ್ನ ಸ್ವಾರ್ಥ ಸಾಧನೆಗಾಗಿ ಸುಳ್ಳು ಸಾಕ್ಷಿಯನ್ನು ಹೇಳುವುದು. ಹಾಗೆ ಪರಾನ್ನಂ, ದುಷ್ಟರ ಅನ್ನವನ್ನು ತಿನ್ನುತ್ತಾ ನಮ್ಮ ಜೀವನವನ್ನು ಯಾಪಿಸುವುದು. ಹಾಗೆ ಬ್ರಹ್ಮದ್ವೇಷ ಅಂತ ಹೇಳಿದರೆ, ವೇದಗಳನ್ನು ಸಾಧು ಸಂತರನ್ನು ನಿಂದಿಸುತ್ತಾ ಜೀವನ ಮಾಡುವುದು. ಹಾಗೆಯೇ ಖಲಜನರತಿ, ದುಷ್ಟರ ಸಂಗತಿ ಮಾಡುವುದು. ಹಾಗೆಯೇ ಪ್ರಾಣಿನ ನಿರ್ದಯತ್ವಂ, ಪ್ರಾಣಿಗಳಲ್ಲಿ ನಿರ್ದಯತೆಯನ್ನು ಹೊಂದುತ್ತಾ ಇರುವುದು. ಈ 11 ವೃತ್ತಿಗಳನ್ನು ಯಾವತ್ತಿಗೂ ಕೂಡ ನಾವು ಸಾಧಕರು ತ್ಯಾಜ್ಯ ಎಂದು ಪರಿಗಣಿಸಬೇಕು.